ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕಲಿಯುಗದಲ್ಲಿ ಕಲ್ಕಿಯ ಆಗಮನದ ಚರ್ಚೆ ಹುಟ್ಟುಹಾಕಿದ ಕಲ್ಕಿ 2898 AD. ಕಲ್ಕಿ 3D ಸಿನಿಮಾದಲ್ಲಿ ಅಂತಹದ್ದೇನಿದೆ? ಕಲಿಯುಗ ಅಂತ್ಯಕ್ಕೆ ಕಲ್ಕಿ ಹುಟ್ಟಿ ಬರ್ತಾನ? ಹೌದು, ಇಂತಹ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟಿಕೊಳ್ತಾ ಇದೆ. ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ನೀವೇನಾದ್ರೂ ಹಿಂದೂ ಭಕ್ತರಾಗಿದ್ರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಜೊತೆಗೆ ವಿಷ್ಣುವಿನ ಯಾವ ಅವತಾರ ನಿಮಗೆ ತುಂಬಾ ಇಷ್ಟ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಭಗವಾನ್ ವಿಷ್ಣುವಿನ 10ನೇ ಅವತಾರವಾದ ಕಲ್ಕಿಯು ಕಲಿಯುಗವನ್ನ ಕೊನೆಗೊಳಿಸಿ ಸತ್ಯ ಯುಗವನ್ನ ಆರಂಭಿಸಲು ಕಲಿಯುಗದ ಕೊನೆಯಲ್ಲಿ ಅವತಾರವನ್ನ ಎತ್ತುತ್ತಾನೆ ಅಂತ ನಂಬಲಾಗಿದೆ. ಈಗ ಬಿಡುಗಡೆಯಾಗಿರುವ ಕಲ್ಕಿ 2898 AD ಚಿತ್ರ ಹಿಂದೂಗಳಲ್ಲಿ ಕಲ್ಕಿಯ ಆಗಮನದ ಕುರಿತು ಚರ್ಚೆಯನ್ನ ಹುಟ್ಟುಹಾಕಿದೆ. ವಿಶ್ವಾದ್ಯಂತ ತೆರೆ ಕಂಡಿರುವ ಅತ್ಯಂತ ದುಬಾರಿ ಚಿತ್ರ ಕಲ್ಕಿ 2898 AD ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಇದಕ್ಕೆ ಮುಖ್ಯ ಕಾರಣ ಇದು ಹಿಂದೂ ಧರ್ಮದ ವಿಷಯದ ಮೇಲೆ ಕೇಂದ್ರೀಕೃತವಾಗಿದೆ. ಭಗವಾನ್ ವಿಷ್ಣುವಿನ 10ನೇ ಅವತಾರ ಕಲ್ಕಿ ಸದಾಚಾರ ಮತ್ತು ನೈತಿಕ ನಡವಳಿಕೆಯನ್ನ ಉತ್ತೇಜಿಸುವ ಕಲ್ಕಿ ಕಲಿಯುಗವನ್ನ ಕೊನೆಗೊಳಿಸಿ ಮತ್ತೆ ಸತ್ಯಯುಗದ ಸುವರ್ಣ ಯುಗವನ್ನ ಆರಂಭ ಮಾಡ್ತಾನೆ ಅಂತ ಹಿಂದೂ ಪುರಾಣಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಕಲ್ಕಿಯ ಆಗಮನವು ಹಿಂದೂಗಳಲ್ಲಿ ಹೆಚ್ಚು ಚರ್ಚೆಯ ವಿಷಯವಾಗಿದೆ. ಈಗ ಕಲಿಯುಗದ ಅಂತ್ಯದಲ್ಲಿ ಕಾಣಿಸಿಕೊಳ್ತಾ ಇದ್ದೇನೆ ಎಂದೇ ಭಾವಿಸಲಾಗಿದೆ. ಕಲಿಯುಗ ವಂಚನೆ, ಪಾಪ ಮತ್ತು ಅನೈತಿಕತೆಯಿಂದ ತುಂಬಿರುವ ಯುಗವಾಗಿದೆ. ಇದೀಗ ತೆರೆಗೆ ಬಂದಿರುವ ಕಲ್ಕಿ 2898 AD ಕುರಿತು ಸಾಕಷ್ಟು ಚರ್ಚೆಗಳು ಹುಟ್ಟುಹಾಕಿದೆ. ತೆಲುಗು ಸೂಪರ್ ಸ್ಟಾರ್ ಪ್ರಭಾಸ್, ಬಾಲಿವುಡ್ ತಾರೆಗಳಾದ ಅಮಿತಾಬ್ ಬಚ್ಚನ್, ದೀಪಿಕಾ ಪಡುಕೋಣೆ ಮತ್ತು ತಮಿಳಿನ ಹಿರಿಯ ನಟ ಕಮಲ್ ಹಾಸನ್ ಒಳಗೊಂಡ ಈ ಚಿತ್ರದಲ್ಲಿ ಪೌರಾಣಿಕ ಕಥೆ ಮತ್ತು ವಿಜ್ಞಾನವನ್ನ ಹದವಾಗಿ ಬೆರೆಸಿ ಅದ್ಭುತವಾಗಿ ನಿರ್ಮಾಣ ಮಾಡಲಾಗಿದೆ. ನಾಗ್ ಅಶ್ವಿನ್ ನಿರ್ದೇಶನದ ಬಹುತೇಕ ಎಲ್ಲಾ ಪ್ರಮುಖ ಪಾತ್ರಗಳನ್ನ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಗುರುತಿಸಬಹುದು. ಟ್ರೈಲರ್ನಲ್ಲಿ ಭವಿಷ್ಯ ನುಡಿದ ಕಲ್ಕಿಯ ಗುರುತಿನ ಬಗ್ಗೆ ಅಶ್ವಿನ್ ಯಾವುದೇ ಸುಳಿವನ್ನ ನೀಡಿಲ್ಲ. ಇನ್ನು ಕಲ್ಕಿಯ ಆಗಮನ ಹಿಂದೂಗಳಲ್ಲಿ ಹೆಚ್ಚು ಚರ್ಚಾಸ್ಪದ ವಿಷಯಗಳಲ್ಲಿ ಒಂದಾಗಿದೆ. ಕಲ್ಕಿಯ ಆಗಮನ ಮತ್ತು ಪ್ರಸ್ತುತ ಕಲ್ಕಿ ಹೌದೋ ಅಲ್ಲವೋ ಎಂಬುದು ಇನ್ನೂ ಕೂಡ ಚರ್ಚೆಯಲ್ಲೇ ಇದೆ. ಘಟನೆಗಳ ನಿಖರವಾದ ಕಾಲಮಿತಿಯನ್ನ ಕೆಲವು ವಿದ್ವಾಂಸರು ಒಪ್ಪಿಕೊಳ್ಳೋದಿಲ್ಲ. ಕಲ್ಕಿಯ ಆಗಮನಕ್ಕೆ ಹಿಂದೂಗಳಲ್ಲಿ ಸಾಕಷ್ಟು ಮಂದಿ ಅತ್ಯಂತ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಈ ನಿಗೂಢ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳಬೇಕಾದ ಕೆಲವೊಂದಿಷ್ಟು ವಿಷಯಗಳು ಕೂಡ ಇದೆ. ಕಲ್ಕಿಯನ್ನ ಮೊದಲು ಉಲ್ಲೇಖಿಸಿದ್ದು ಮಹಾಕಾವ್ಯ ಮಹಾಭಾರತದಲ್ಲಿ. ಮಹಾಭಾರತದಲ್ಲಿ ಕಲ್ಕಿಯ ಉಲ್ಲೇಖವು 3.188.85 ರಿಂದ 3.1896 ಪದ್ಯದಲ್ಲಿ ಒಮ್ಮೆ ಮಾತ್ರ ಕಾಣಸಿಗತ್ತೆ. ಗರುಡ ಪುರಾಣದಂತಹ ಮಹಾಪವಿತ್ರ ಗ್ರಂಥಗಳಲ್ಲಿ ಆತನನ್ನ ಉಲ್ಲೇಖ ಮಾಡಲಾಗಿದೆ. ಗರುಡ ಪುರಾಣವು ಕಲ್ಕಿಯನ್ನ ವಿಷ್ಣುವಿನ 10ನೇ ಅವತಾರ ಅಂತ ವಿವರಿಸಲಾಗಿದೆ. ಇವನು ಭೂಮಿಯ ಮೇಲೆ ಕಾಣಿಸಿಕೊಳ್ತಾನೆ ಮತ್ತು ಕಲಿಯುಗವನ್ನ ಕೊನೆಗೊಳಿಸ್ತಾನೆ. ಸತ್ಯಯುಗ ಅಥವಾ ಸದ್ಗುಣ ಮತ್ತು ಸದಾಚಾರ ಯುಗವನ್ನ ಆರಂಭ ಮಾಡ್ತಾನೆ ಅಂತ ಹೇಳಲಾಗಿದೆ. ಕಲ್ಕಿಯು ದೇವದತ್ತ ಎಂಬ ಬಿಳಿ ಕುದುರೆಯನ್ನ ಏರಿ ಖಡ್ಗವನ್ನ ಹಿಡಿದುಕೊಂಡು ಬರುವ ಅದ್ಭುತ ವ್ಯಕ್ತಿ ಅಂತ ವಿವರಣೆ ಕೊಡಲಾಗಿದೆ. ಶ್ರೀಮದ್ ಭಾಗವತ ಪುರಾಣದ ಪ್ರಕಾರ ಕಲ್ಕಿಯು ಶಾಂಬಲ ಗ್ರಾಮದಲ್ಲಿ ಕಲಿತ ಬ್ರಾಹ್ಮಣ ವಿಷ್ಣು ಯಾಶ ಮತ್ತು ಅವನ ಹೆಂಡತಿ ಸುಮತಿಯ ಕುಟುಂಬದಲ್ಲಿ 13ನೇ ದಿನದಂದು ಬೆಳೆಯುತ್ತಿರುವ ಚಂದ್ರನ 15ನೇ ದಿನದಂದು ಜನಿಸ್ತಾನೆ. ಪರಾಕ್ರಮಿ ಯೋಧನ ಹೊರತಾಗಿಯೂ ಕೂಡ ಕಲ್ಕಿ ಹೆಸರಾಂತ ವಿದ್ವಾಂಸನೂ ಆಗ್ತಾನೆ. ಅವನು ಪವಿತ್ರ ಗ್ರಂಥಗಳ ಬಗ್ಗೆ ಜ್ಞಾನವನ್ನ ಪಡಿತಾನೆ. ಭಗವಾನ್ ವಿಷ್ಣುವಿನ 6ನೇ ಅವತಾರದ ಪರಶುರಾಮನ ಆಶ್ರಯದಲ್ಲಿ ತರಬೇತಿಯನ್ನ ಪಡಿತಾನಂತೆ. ಕಲ್ಕಿ ಕೂಡ ಭಕ್ತಿ ಶೈವನಾಗಿರ್ತಾನೆ. ಅವನಿಗೆ ಶಿವನು 2 ಉಡುಗೊರೆಗಳನ್ನ ನೀಡಿದ್ದಾನೆ. ದೇವದತ್ತ ಎಂಬ ಬಿಳಿ ಕುದುರೆ, ಶುಕ ಎಂಬ ಗಿಳಿ. ಇದು ಭೂತ, ವರ್ತಮಾನ ಮತ್ತು ಭವಿಷ್ಯದ ಬಗ್ಗೆ ಜ್ಞಾನವನ್ನ ಹೊಂದಿರುತ್ತದೆ ಮತ್ತು ಹೊಳೆಯುವ ರತ್ನಖಚಿತ ಖಡ್ಗವನ್ನ ನೀಡಿದ್ದಾನೆ ಶಿವ ಅಂತ ಉಲ್ಲೇಖ ಮಾಡಲಾಗಿದೆ. ಕಲ್ಕಿಯು ತಪ್ಪು ಮಾಡುವವರ ವಿರುದ್ಧ ಹೋರಾಡುತ್ತಾನೆ. ಶಂಬಲಕ್ಕೆ ಹಿಂದಿರುಗಿ ಅಲ್ಲಿ ಅವನು ಸತ್ಯಯುಗವನ್ನ ಸ್ಥಾಪನೆ ಮಾಡ್ತಾನೆ. ಇದು ಸದಾಚಾರ ಮತ್ತು ನೈತಿಕ ನಡವಳಿಕೆಯನ್ನ ಉತ್ತೇಜನ ಮಾಡುತ್ತೆ. ಅಂತಿಮವಾಗಿ ವಿಷ್ಣುವಿನ ವಾಸಸ್ಥಾನ ಅಂತ ಪರಿಗಣಿಸಲಾದ ವೈಕುಂಠಕ್ಕೆ ತೆರಳುತ್ತಾನೆ ಅನ್ನೋ ಉಲ್ಲೇಖವನ್ನ ಮಾಡಲಾಗಿದೆ. ಕಲ್ಕಿಯ ಆಗಮನದ ಸಂಭವನೀಯ ಸಮಯದ ಬಗ್ಗೆ ಚರ್ಚೆಯಾಗ್ತಾನೆ ಇರುತ್ತೆ. ಶ್ರೀಕೃಷ್ಣನ ಮರಣದ ನಂತರ 5125 ವರ್ಷಗಳ ಹಿಂದೆ ಕಲಿಯುಗ ಆರಂಭ ಆಯಿತು
ಅಂತ ಅನೇಕ ಹಿಂದೂಗಳು ನಂಬಿದ್ದಾರೆ. ಇದು 4,32,000 ವರ್ಷಗಳನ್ನ ಹೊಂದಿದೆ. ಆದ್ದರಿಂದ ಕಲ್ಕಿಯು ಜನನದ ಮೊದಲು 4,26,875 ವರ್ಷಗಳು ಪೂರ್ಣವಾಗಬೇಕು ಅಂತ ಹೇಳಲಾಗಿದೆ. ಅಂತೂ ಕಲ್ಕಿ 2898 AD ಚಿತ್ರ ಕಲ್ಕಿ ಮತ್ತು ಆತನ ಆಗಮನದ ಬಗ್ಗೆ ಚರ್ಚೆಗೆ ಕಾರಣವಾಗಿದೆ. ಕಲಿಯುಗ ಯಾವಾಗ ಅಂತ್ಯವಾಗತ್ತೆ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇರತ್ತೆ. ಸತ್ಯಯುಗ 18 ಲಕ್ಷ ವರ್ಷ, ತ್ರೇತಾಯುಗ 12 ಲಕ್ಷ ವರ್ಷ, ದ್ವಾಪರ ಯುಗ 8 ಲಕ್ಷ ವರ್ಷ, ಕಲಿಯುಗ ಬರೀ 4 ಲಕ್ಷ ವರ್ಷ ಯುಗ. ಬರ್ತಾ ಬರ್ತಾ ಈ ಯುಗಗಳ ವರ್ಷ ಕಮ್ಮಿ ಆಗ್ತಾ ಬಂದಿದೆ. ಕಲಿಯುಗದ ಆಯಸ್ಸು ಬರೀ 4 ಲಕ್ಷ ವರ್ಷ. ಈ ಕಲಿಯುಗ ಭರ್ತಿ 4 ವರ್ಷ ಪೂರ್ಣ ಮಾಡುತ್ತಾ ಅಥವಾ ಮಧ್ಯದಲ್ಲಿ ಅಂತ್ಯವಾಗುತ್ತಾ? ಇನ್ನುಳಿದ ವರ್ಷಗಳಲ್ಲಿ ಏನೆಲ್ಲ ಘಟನೆಗಳು ಸಂಭವಿಸುತ್ತೆ? ಸತ್ಯಯುಗ ಯಾವಾಗ ಆರಂಭವಾಗುತ್ತೆ? ನಾವು ಸತ್ಯಯುಗ ನೋಡಬಹುದಾ? ಹೇಗಿರುತ್ತೆ ಸತ್ಯಯುಗ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡ್ತಾನೆ ಇರುತ್ತೆ. ಕಲಿಯುಗ ಅಂತ್ಯ ಈಗ ಶುರುವಾಗಿದೆ. ಸಮಾಜದಲ್ಲಿ ಮಾದರಿಯಾಗಬೇಕಾದ ವ್ಯಕ್ತಿಗಳೇ ರಾಕ್ಷಸರಂತೆ ವರ್ತಿಸ್ತಾ ಇದ್ದಾರೆ. ಬಡವರನ್ನ ಚಿಲ್ಲರೆ ಅಂತ ಭಾವಿಸ್ತಾರೆ. ಶ್ರೀಮಂತ ಅನ್ನೋ ದಿಮಾಕಿನಿಂದ ಮೆರಿತಾ ಇರೋರಿಗೆ ಗೊತ್ತಿಲ್ಲ ತಾನು ಶ್ರೀಮಂತ ಆಗಿರೋದು ಇದೇ ಬಡವರಿಂದ ಅಂತ. ಇನ್ನು ರಾಜಕೀಯದ ಕಡೆ ಬರೋದಾದ್ರೆ ಎಲೆಕ್ಷನ್ ಟೈಮಲ್ಲಿ ಮನೆ ಮನೆಗೆ ಬಂದು ಎಲೆಕ್ಷನ್ ಆದ್ಮೇಲೆ ಮನೆಗೆ ಬಿಡಿ, ಮನೆಯ ರೋಡ್ಗೂ ಬರೋದಕ್ಕೆ ಅಪಾಯಿಂಟ್ಮೆಂಟ್ ತಗೊಳ್ತಾರೆ. ಮತ ಹಾಕಿದ್ರೆ ಕೆಲಸ ಆಗತ್ತೆ ಅಂತ ಅಂದ್ಕೊಂಡಿದ್ರೆ ಆ ಕೆಲಸಕ್ಕೂ ದುಡ್ಡು ಕೊಡತಾರಾ ಅನ್ನೋ ನಾಯಕರು ಇರ್ತಾರೆ. ಹೀಗೆ ಕಲಿಯುಗವು ಅನೇಕ ಪಾಪ ಕರ್ಮಗಳಿಂದ ಅಂತ್ಯವಾಗತ್ತೆ ಅಂತ ಹಿಂದೂ ಪುರಾಣಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದರಂತೆ ಕಲ್ಕಿ ಹುಟ್ಟಿ ಬಂದ ನಂತರ ಏನೆಲ್ಲ ಬದಲಾವಣೆಗಳು ಆಗತ್ತೆ ಅನ್ನೋದನ್ನ ಕಲ್ಕಿ 2898 ADಯಲ್ಲಿ ತೋರಿಸಲಾಗಿದೆ. ಬಿಡುವಿದ್ದಾಗ ತಪ್ಪದೇ ಈ ಸಿನಿಮಾವನ್ನ ನೋಡಿ. ಕಲ್ಕಿ ಆರಂಭ ಅಂತ್ಯದ ಬಗ್ಗೆ ಕೂಡ ನಮ್ಮಲ್ಲಿ ಇನ್ನಷ್ಟು ವಿಡಿಯೋಗಳಿವೆ, ಅವುಗಳನ್ನು ಕೂಡ ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ. ಓಂ ನಮಃ ಶಿವಾಯ. ಜೈ ಶ್ರೀರಾಮ್.